अब आपको गुर्दे में और पित्ते में पथरी यानी किडनी स्टोन या गैल ब्लैडर स्टोन होने पर नहीं है घबराने की जरूरत। शहर हैदराबाद में सालों से इस इलाज के लिए खानदानी सिलसिले से चला आ रहा है भरोसेमंद नाम RS यूनानी फार्मेसी, जहां पर खास तौर पर पित्ते में मौजूद पथरी और दोबारा पथरी ना होने का किया जाता है मुकम्मल इलाज। आपको इस दर्द से हमेशा के लिए मिल जाएगा छुटकारा। नो साइड इफेक्ट्स, नो ऑपरेशन। तशखीस करते हुए दवाएं की जाती है फराहम। तो देर ना करें, जल्द ही तशरीफ लाए RS यूनानी फार्मेसी, बहादुरपुरा X रोड, अपोजिट केनारा बैंक, हैदराबाद। मजीद तफसीलात के लिए रब्त करें 9390610436 पर। हिजाब पर हम सुप्रीम कोर्ट जाएंगे। सीएम इब्राहिम। अदालत के फैसले पर सीएम इब्राहिम ने अपनी बात रखते हुए कहा कि यह फैसला मजहब की राह में रुकावट नहीं। हिजाब, कुमकुम, विभूति, तिलक नुमाइश की चीज़ नहीं, अकीदत और आस्था है। हिजाब के इस फैसले के खिलाफ रहनुमाओं से बात करके सुप्रीम कोर्ट का दरवाज़ा खटखटाने की बात कही सीएम इब्राहिम ने। ನೀವು ಅದಕ್ಕೆ ಯೂನಿಫಾರ್ಮ್ ಅಂತೀರಿ, ಯೂನಿಫಾರ್ಮಲ್ಲಿ ಒಣ್ಣೆ ಇರುತ್ತೆ, ಓಡನಿ ದುಪ್ಪಟ್ಟ ಅಂತಾರೆ, ಅದಕ್ಕೆ ಇರುತ್ತೆ ತಾನೇ ಹೆಣ್ಮಕ್ಳಿಗೆ, ಎದೆ ಮೇಲೆ ಹೆಗಲ ಮೇಲೆ ಹಾಕೋತಾರೆ, ಅದಕ್ಕೆ ಏನಂತೀರಿ ನೀವು? ಹಾಂ, ದುಪ್ಪಟ್ಟನೇ ಅಲ್ವಾ? ಹೆಗಲ ಮೇಲೆ ಹಾಕೊಳ್ಳೋ ಬದಲು ತಲೆ ಮೇಲೆ ಹಾಕೊಳ್ಳಿ ಅಂತಿದ್ದೀವಿ ಅಷ್ಟೇ. ಹಾಂ, ನಾವು ಸುಪ್ರೀಂ ಕೋರ್ಟಲ್ಲಿ ಅದಕ್ಕೆ ಅಪೀಲ್ ಮಾಡ್ತಾ ಇದ್ದೀವಿ. ಹೌದು, ಅದು ಅಪೀಲ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಅಪೀಲಿಗೆ ನಮಗೆ ಒಪ್ಪಿಗೆ ಇಲ್ಲ, ಮುಂದೆ ಹೋಗ್ತೀವಿ ಅಂತ ತಾನೇ ಲೆಕ್ಕ. ಎಸ್, ಯೂನಿಫಾರ್ಮ್ ಅನ್ವಯ ಆಗತ್ತಲ್ಲ. ನನ್ನ ಇಚ್ಛೆ, ಕಾನೂನು ತಡಕ ಇದೆಯಾ? ನಾಳೆ ನೀವು ಹೇಳ್ಬೋದು ತಿಲ್ಕ ಇಡಬಾರ್ದು ಅಂತ, ನಾನು ವಿಭೂತಿ ಇಡಬಾರ್ದು ಅಂತ ನೀವು ಹೇಳ್ಬೋದು. ನನ್ನ ಇಚ್ಛೆ ಇಡಬೇಕು ಅಂತಿದೆ, ನೀವು ಇಡಬಾರ್ದು ಅಂದರೆ ಏನು ಅರ್ಥ? ಅದು ನೆಕ್ಸ್ಟ್ ಬರುತ್ತದು. ನೆಕ್ಸ್ಟ್ ನೀವು ಯೂನಿಫಾರ್ಮ್ ಮಾಡೋಕ್ಕೆ ಹೋದಾಗ ಅದು ಬಂದೇ ಬರುತ್ತೆ. ಅದು ಬರುತ್ತೆ ಅಂತ ಕಾಯೋ ಬದಲು ಈಗಲೇ ಸರ್ಕಾರದವರು ಒಂದು ನೀವು ತೀರ್ಮಾನಕ್ಕೆ ಬನ್ನಿ ಅಂತ ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ. ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ತಗೊಳಕ್ಕೆ ನಾವು ಅಪೀಲ್ ಆಗ್ತಾ ಇದ್ದೀವಿ. ನಾವು ಸುಪ್ರೀಂ ಕೋರ್ಟಲ್ಲಿ ಅದಕ್ಕೆ ಅಪೀಲ್ ಮಾಡ್ತಾ ಇದ್ದೀವಿ. ಹೌದು, ಅದು ಅಪೀಲ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಅಪೀಲಿಗೆ ನಮಗೆ ಒಪ್ಪಿಗೆ ಇಲ್ಲ, ಮುಂದೆ ಹೋಗ್ತೀವಿ ಅಂತ ತಾನೇ ಲೆಕ್ಕ. ಎಸ್, ಯೂನಿಫಾರ್ಮ್ ಅನ್ವಯ ಆಗತ್ತಲ್ಲ. ನನ್ನ ಇಚ್ಛೆ, ಕಾನೂನು ತಡಕ ಇದೆಯಾ? ನಾಳೆ ನೀವು ಹೇಳ್ಬೋದು ತಿಲ್ಕ ಇಡಬಾರ್ದು ಅಂತ, ನಾನು ವಿಭೂತಿ ಇಡಬಾರ್ದು ಅಂತ ನೀವು ಹೇಳ್ಬೋದು. ನನ್ನ ಇಚ್ಛೆ ಇಡಬೇಕು ಅಂತಿದೆ, ನೀವು ಇಡಬಾರ್ದು ಅಂದರೆ ಏನು ಅರ್ಥ? ಅದು ನೆಕ್ಸ್ಟ್ ಬರುತ್ತದು. ನೆಕ್ಸ್ಟ್ ನೀವು ಯೂನಿಫಾರ್ಮ್ ಮಾಡೋಕ್ಕೆ ಹೋದಾಗ ಅದು ಬಂದೇ ಬರುತ್ತೆ. ಅದು ಬರುತ್ತೆ ಅಂತ ಕಾಯೋ ಬದಲು ಈಗಲೇ ಸರ್ಕಾರದವರು ಒಂದು ನೀವು ತೀರ್ಮಾನಕ್ಕೆ ಬನ್ನಿ ಅಂತ ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ. ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ತಗೊಳಕ್ಕೆ ನಾವು ಅಪೀಲ್ ಆಗ್ತಾ ಇದ್ದೀವಿ. ಸಮವಸ್ತ್ರಕ್ಕೂ ಅಲಂಕಾರಿಕ ವಸ್ತುಗಳಿಗೂ ವ್ಯತ್ಯಾಸ ಇದೆ. ನೀವು ಹೇಳ ಇದು ಅಲಂಕಾರ ಅಂತ ನೀವು ಹೇಳ್ತಾರೆ, ವಿಭೂತಿ ತಪ್ಪು. ನಿಮ್ಗೆ ತಪ್ಪು ಅದು. ಎಸ್, ಮ್ಯಾಂಡೇಟ್ರಿ ಅಲ್ಲ. ಪ್ರಕಾರವಾಗಿ ನನಗೆ ಇಚ್ಛೆ ನಾನು ಹಾಕೊಂಡು ಹೋಗ್ಬೇಕು ಅಂತಿದ್ದೀನಿ. ನೀವು ತಿಲಕ ಅಲಂಕಾರದ ವಸ್ತಲ್ಲ, ವಿಭೂತಿ ಅಲಂಕಾರದ ವಸ್ತಲ್ಲ. ವಿಭೂತಿ ಭಕ್ತಿಯ ಸಂಕೇತ ಅದು. ನೀವು ಕೇಳಿ ನೋಡಿ, ಸುಮ್ಮನೆ ನೀವು ಪ್ರಶ್ನೆ ಕೇಳಬೇಡ್ರಿ. ಲೇಟೆಸ್ಟ್ ಎಸ್, ಅಗ್ರೀಡ್. ಯೂನಿಫಾರ್ಮ್ ಹೆಗಲ ಮೇಲೆ ಹಾಕೋತಾರೆ, ಅದೇ ತಲೆ ಮೇಲೆ ಹಾಕೊಂಡ್ರೆ ನಿಮ್ಗೇನು ಬಡವ್ರ ಶ್ರೀಮಂತರಾಗ್ಬಿಡ್ತಾರ? ಯಾರು ಹೇಳಿದ್ದು? ಅದ್ರ ವಿರುದ್ಧನೇ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇರೋದು. ಇಲ್ಲ, ನಾವು ಒಪ್ಪಲ್ಲ ಅಂದರೆ ವಿ ಆರ್ ಗೋಯಿಂಗ್ ಫಾರ್ ಅಪೀಲ್. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ನೋಡೋಣ. ಹೈಯೆಸ್ಟ್ ಕೋರ್ಟ್ ಇದೆಯಲ್ಲ, ಅಗ್ರೀಡ್.
ಹೈಕೋರ್ಟ್ ಅಪೀಲ್ ತೀರ್ಪು ಕೊಟ್ಟಿದೆ. ಆ ತೀರ್ಪಿನ ವಿರುದ್ಧ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇದ್ದೀವಿ. ತಪ್ಪೇನು? ಸುಪ್ರೀಂ ಕೋರ್ಟ್ ಹೋಗಬಾರ್ದು ಅಂತ ಏನಾದರೂ ಹೈಕೋರ್ಟ್ ಹೇಳಿದೆಯಾ? ಇಲ್ಲ. ಹೋಗ್ಬೋದು ಅಂತಿದೆ. ನಾವೇನು ಹೇಳ್ತಾ ಇದ್ದೀವಿ, ಆ ಶರ್ಗನ್ನು ಹೆಗಲ ಮೇಲೆ ಹಾಕೋ ಬದಲು ತಲೆ ಮೇಲೆ ಹಾಕೊಳ್ಳೋಕೆ ಅವಕಾಶ ಕೊಡಿ ಅಂತ ಇದ್ದೀವಿ. ಸರ್, ಇದರಲ್ಲಿ ಎರಡೂ ಪಕ್ಷಗಳು ಬಿಜೆಪಿನೇ ಇರ್ಬೋದು ಅಥವಾ ಕಾಂಗ್ರೆಸ್ ಅಥವಾ ಈ ಘಟನೆಗೆ ಯಾರು ಬೆಂಬಲ ಕೊಟ್ಟಿದ್ದಾರೆ ಇಬ್ಬರ ಕಡೆನೂ ತಪ್ಪಿದೆ ಅಂತ ಅನ್ಕಲ್ವ ಸರ್? ಅನಗತ್ಯವಾಗಿ ಇದನ್ನು ವಿವಾದವನ್ನ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಮುಟ್ಟಾಕಿದ್ರು. ಯಾವುದೇ ಸಮಾಜದವರು, ಎರಡೂ ಸಮಾಜದವರು ಕೂಡ ಈಸಿಯಾಗಿ ಬಗೆಹರಿಸಿಕೊಳ್ಳುವಂಥ ಒಂದು ವಿಚಾರವನ್ನ ಇವತ್ತು ಸುಪ್ರೀಂ ಕೋರ್ಟ್ ವರೆಗೆ ತೆಗೆದುಕೊಂಡು ಹೋಗಿ ಇದೊಂದು ವಿವಾದ ಮಾಡಿದ್ದು ಯಾರು ನೋಡಿ ಸರ್? ಸರ್ಕಾರಕ್ಕೆ ನಾನು ಪ್ರಾರ್ಥನೆ ಮಾಡ್ತೇನೆ, ಸರ್ಕಾರನೇ ಇದು ಕೂತ್ಕೊಂಡು ಪರಿಹಾರ ಮಾಡುತ್ತೆ ಅನ್ನೋದಾದರೆ ಸಮಾಜಕ್ಕೆ ಹೇಳ್ತೀನಿ. ನಾವು ಸುಪ್ರೀಂ ಕೋರ್ಟ್ಗೆ ಹೋಗೋದು ಬೇಡ, ಸರ್ಕಾರದ ಕರೆದ್ರೆ ಅಲ್ಲಿ ಹೋಗಿ ಭಾಗವಹಿಸಿ ತೀರ್ಮಾನ ತಗೊಳ್ಳಿ. ಎಸ್, ವಿ ಆರ್ ರೆಡಿ.